ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ರಾಘವೇಂದ್ರ ಸ್ವಾಮಿಗಳ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹದ ಪ್ರವಚನ ಮಾಲಿಕೆಯಲ್ಲಿ 20ನೇ ಶ್ಲೋಕವನ್ನು ನಾವು ನೋಡಬೇಕಿದೆ. ಅಂದರೆ 20ನೇ ಅಧ್ಯಾಯದ ಸಾರಾಂಶವನ್ನು ನೋಡಬೇಕಿದೆ ಅಂತ ಅರ್ಥ. 20ನೇ ಅಧ್ಯಾಯದ ಒಂದು ಸ್ಥೂಲ ನೋಟವನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಡ್ತಾರೆ. ಯಪ್ಪಾರ್ಥಾನ್ ಪರಿಪಾಲಯನ್ ಹರಿಪುರೇ ಸ್ತ್ರೀ ಪುತ್ರ ಸಂಪದ್ಯುತಾನ್ ಸಂಹರ್ತಾ ಶತಧನ್ವನಃ ಅಷ್ಟಮಹಿಷೀ ಭರ್ತಾ ಸುರರ್ಷಿಸ್ತುತಃ ಹತ್ವಾ ಭೌಮಂ ಅಪಾಹರತ್ ಸುರತರುಂ ಬಹ್ವೀರುವಾಸಾಂಗನಾಃ ಪ್ರಾಯಚ್ಛತ್ ಹರಿಸೂನವೇ ಸ್ವಸಹಜಾಂ ಪಾಯಾತ್ಸನಕೇಶವಃ. ಶ್ರೀಕೃಷ್ಣ ಸುಮಾರು 40 ವರ್ಷದ ಹರಯವನ್ನು ತನ್ನ ಮೈಯಲ್ಲಿ ತೋರಿಸಿದ್ದ. ದೇವರಿಗೆ ವಯಸ್ಸಾಗುವುದಿಲ್ಲ, ಆದರೆ ಮನುಷ್ಯನಾಗಿ ಬಂದಾಗ ತನ್ನ ನಡೆಯನ್ನು ಜಗತ್ತಿಗೆ ವಯಸ್ಸಿನ ಮೂಲಕವೇ ತೋರಿಸುವುದು. ಕೃಷ್ಣನಿಗಿಷ್ಟು ವಯಸ್ಸಾಯಿತು, ಅಷ್ಟು ವಯಸ್ಸಾಯಿತು ಅಂತ. 17ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಅದು ಶ್ರೀಕೃಷ್ಣ ರುಕ್ಮಿಣಿಯ ಕಲ್ಯಾಣವ ಹೊಂದಿದ್ದು. ಆಮೇಲೆ ಸತ್ಯಭಾಮೆ, ರೋಹಿಣಿ ಅಲಿಯಾಸ್ ಜಾಂಬವತಿ, ಅವಳ ಹೆಸರು ರೋಹಿಣಿ ಅಂತ. ಜಾಂಬವತಿ ಅಂತ ಹೇಳಿದರೆ ಜಾಂಬವಂತನ ಮಗಳು. ಮತ್ತು ಜಾಂಬವತಿ ಅಂತಲೇ ಹೇಳ್ತೇವಲ್ಲ? ಹೌದು, ಹಾಗೆ ಹೇಳುತ್ತೇವೆ. ಯಾಕೆ ಅಂದರೆ ಬಲರಾಮನ ತಾಯಿಯೂ ಒಬ್ಬಳು ರೋಹಿಣಿ ಇದ್ದಾಳೆ. ಕನ್ಫ್ಯೂಸ್ ಆಗಬಾರದು ಅಂತ ಹೇಳಿ ಜಾಂಬವತಿ ಅಂತ ಕರೀತೇವೆ. ಕೆಲವೊಂದು ಪುರಾಣಗಳಲ್ಲಿ ಚಾರುಹಾಸಿನಿ ಅಂತ ಕೂಡ ಕರೀತಾರೆ. ಹೀಗೆ ಜಾಂಬವತಿ, ರುಕ್ಮಿಣಿ, ಸತ್ಯಭಾಮಿ ಈ 3 ಜನರನ್ನು ಕೃಷ್ಣ ಮದುವೆ ಆದ. 25ರಿಂದ 30ನೇ ವಯಸ್ಸಿನ ಒಳಗೆ. 30ನೇ ವಯಸ್ಸಿನಲ್ಲಿ ಧರ್ಮರಾಜ ಮೊದಲಾದವರು ದ್ರೌಪದಿಯನ್ನು ಮದುವೆ ಆದರು. ಅದಾದ ಮೇಲೆ ಅಲ್ಲಿಯೇ ಉಳಿದರು, ಪಾಂಚಾಲ ದೇಶದಲ್ಲಿಯೇ ಉಳಿದರು. ವಿದುರ ಮತ್ತು ದ್ರೋಣಾಚಾರ್ಯರೇ ಮೊದಲಾದವರು ಧೃತರಾಷ್ಟ್ರನನ್ನು ಚುಚ್ಚಿ ಚುಚ್ಚಿ ಪಾಂಡವರನ್ನು ಕರೆಸಿಕೋ ಅಂತ ಹೇಳಿದಾಗ ಧೃತರಾಷ್ಟ್ರ ಸ್ವಲ್ಪ ಒಲ್ಲದ ಮನಸ್ಸಿನಿಂದಲೇ ಪಾಂಡವರನ್ನು ಹಸ್ತಿನಪುರಕ್ಕೆ ಕರೆಸಿಕೊಂಡ. ಆವಾಗ ಜೊತೆಗೆ ಇದ್ದವರು ಶ್ರೀಕೃಷ್ಣ ಮತ್ತು ವೇದವ್ಯಾಸರು. ಪಾಂಡವರ ಜೊತೆಗೆ ಹೊಸದಾಗಿ ಮದುವೆಯಾಗಿ ಬಂದ ಪಾಂಡವರ ಜೊತೆಗೆ ಇದ್ದವರು ಕೃಷ್ಣ ಮತ್ತು ವೇದವ್ಯಾಸರು. ಆಮೇಲೆ ಭೀಮಸೇನ
ದುರ್ಯೋಧನನನ್ನು ಕಾಪಾಡಿದ ಒಂದು ಹಂತದಲ್ಲಿ. ಕಳಿಂಗ ದೇಶದ ಸುವಜ್ರ ಅಂತ ಒಬ್ಬ ಇದ್ದ. ಅವನು ಜರಾಸಂಧನ ಉಗ್ರ ಅನುಯಾಯಿ. ಅವನ ಮಗಳ ಮದುವೆ ಇತ್ತು. ಆವಾಗ ದುರ್ಯೋಧನ ಹೋಗಿ ಹಾರಿಸ್ಕೊಂಡು ಬರಲಿಕ್ಕೆ ಹೋದ. ಮೊದಲೊಮ್ಮೆ ಆಗಿತ್ತು, ಹೇಗೋ ಬಚಾವಾಗಿದ್ದರು. ಎರಡನೇ ಬಾರಿಯೂ ಕೂಡ ಸುವಜ್ರನ ಮಗಳನ್ನು, ಮೊದಲನೇ ಬಾರಿ ಕಾಶಿರಾಜನ ಮಗಳನ್ನು ಹಾರಿಸ್ಕೊಂಡು ಬಂದದ್ದು. ಎರಡನೇ ಬಾರಿ ಸುವಜ್ರನ ಮಗಳನ್ನು ಹಾರಿಸ್ಕೊಂಡು ಬರುವಾಗ ಜರಾಸಂಧನ ಕೈನಲ್ಲಿ ಸರಿಯಾಗಿ ಸಿಕ್ಕಿಬಿದ್ರು. ಆಗ ಭೀಮಸೇನನೇ ಹೋಗಿ ಅವ್ರನ್ನೆಲ್ಲ ಬಿಡಿಸ್ಬೇಕಾಯ್ತು. ಆ ಉಪಕಾರ ಮಾಡಿದ್ದು ಹೌದು ಭೀಮಸೇನ, ಅದು ಅವನಿಗಿಷ್ಟ ಇರಲಿಲ್ಲ. ಧರ್ಮರಾಜ, ಕುರುಕ್ಷೇತ್ರದ ಹಿರಿಯರು, ಕುರುವಂಶದ ಹಿರಿಯರು, ಅವರೆಲ್ಲರೂ ಕೂಡ ಇಲ್ಲ, ಕುರುವಂಶದ ಮಾನ ಮರ್ಯಾದೆ ಏನಾಗಬೇಕು, ಹೋಗಿ ದುರ್ಯೋಧನನನ್ನು ಬಿಡಿಸಿಕೊಂಡು ಬಾ ಅಂತ ಹೇಳಿದಾಗ ಭೀಮಸೇನ ಸುವಜ್ರನನ್ನು ಕೊಂದು ಜರಾಸಂಧನನ್ನು ಸೋಲಿಸಿ ಕರ್ಕೊಂಡು ಬಂದರು. ಆವಾಗ ದುರ್ಯೋಧನನಿಗೆ ಅಪಮಾನ, ತಲೆ ಎತ್ತಲಾರದ ಹಾಗಾಗೋಯ್ತು. ಯಾರನ್ನು ಉತ್ಕಟವಾಗಿ ದ್ವೇಷಿಸ್ತಾ ಇದ್ನೋ ಅವನಿಂದಲೇ ಉಪಕಾರ ಪಡೆಯೋದು ಅಂತಂದರೆ ಎಂತಹ ದುರ್ಭರ ಪರಿಸ್ಥಿತಿ ಅದು. ಈ ಹಿನ್ನೆಲೆಯಲ್ಲಿ ಅಪ್ಪನಿಗೆ ಹೇಳಿದ, ಅವರು ಬೇರೆ ಹೋಗದೆ ಹೋದರೆ ನಾನು ಸಾಯ್ತೇನೆ ಅಂತ. ಅದಕ್ಕಾಗಿ ಇಂದ್ರಪ್ರಸ್ಥದ ವ್ಯವಸ್ಥೆ ಆಯಿತು. ಆ ಇಂದ್ರಪ್ರಸ್ಥದ ವ್ಯವಸ್ಥೆ ಆದ ಮೇಲೆ ಪಾಂಡವರಿಗೂ ಬೇರೆ ಮದುವೆಗಳಾಗಲಿಕ್ಕೆ ಶುರು ಆಯಿತು. ಅವರಿಗೆ ಬೇರೆ ಮಕ್ಕಳು ಆಯಿತು. ದೇವಕಿ ಅಂತ ಹೇಳಿ ಶಿಶುಪಾಲನ ಮಗಳು, ಅವಳನ್ನು ಧರ್ಮರಾಜ ಮದುವೆ ಆದ. ಹೀಗೆ ಬೇರೆ ಬೇರೆ ಮದುವೆ ಆಯಿತು. ಇದಕ್ಕೆಲ್ಲ ಕಾರಣ ದೇವರ ಅನುಗ್ರಹ. ಯಪ್ಪಾರ್ಥಾನ್ ಪರಿಪಾಲಯನ್ ಹರಿಪುರೇ ಸ್ತ್ರೀ ಪುತ್ರ ಸಂಪದ್ಯುತಾನ್. ಪಾಂಡವರು ಹರಿಪುರೇ, ಇಂದ್ರಪ್ರಸ್ಥದಲ್ಲಿ, ಹರಿ ಅಂದರೆ ಇಂದ್ರ ಅಂತ ಕೂಡ ಒಂದು ಅರ್ಥ ಇದೆ. ಇಂದ್ರಪ್ರಸ್ಥದಲ್ಲಿ ಒಳ್ಳೆಯ ಸಂಪತ್ತು ಮೊದಲಾದವುಗಳಿಂದ ಕೂಡಿಕೊಂಡು ಸುಖವಾಗಿ ಇದ್ದರು. ಅಷ್ಟು ಹೊತ್ತಿಗೆ ಹಳೇ ಪ್ರಕರಣವೊಂದಕ್ಕೆ ಜೀವ ಮೂಡಿತ್ತು. ರಾಜಕೀಯದ ಟೆಕ್ನಿಕ್ ಕೆಲವೆಲ್ಲ ಉಂಟು ನೋಡಿ. ಇದಕ್ಕೆ ನಾನು ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕಾಗತ್ತೆ. ಸ್ಯಮಂತಕಮಣಿಯ ಪ್ರಸಂಗ ನಿಮಗೆ ಗೊತ್ತೇ ಇದೆ. ಅಷ್ಟು ಬೇಗ ಮುಗಿಲಿಲ್ಲ ಅದು. ಆದರೂ ಎಷ್ಟು ಅದರ ಸೈಡ್ ಎಫೆಕ್ಟ್ಸು ಆಯಿತು ಅಂತಂದರೆ, ಈ ಶತಧನ್ವ ಅಂತ ಹೇಳಿ ಕೃತವರ್ಮನ ತಮ್ಮ, ಅವನು ಅಸುರ, ಯಾದವರಲ್ಲಿ ತಪ್ಪಿ ಹುಟ್ಟಿದ್ದ. ತಪ್ಪಿ ಅಂದರೆ ದೇವರ ಗಮನ ತಪ್ಪಿ ಅಂತಲ್ಲ, ಇದ್ದವರಲ್ಲಿ ಆಡ್ಮನ್ ಔಟ್ ಅಂತಷ್ಟೇ. ಆ ಶತಧನ್ವ ಏನು ಮಾಡಿದ, ಅಕ್ರೂರ ಮತ್ತು ಕೃತವರ್ಮನ ಕೈನಲ್ಲಿ, ಅಂದರೆ ಸ್ವಂತ ಅಣ್ಣ, ಅವರಿಬ್ಬರ ಜೊತೆಗೆ ಇದ್ದ. ಅವನು ಸಿಂಪಥೈಸರ್. ಅವನು ಅಕ್ರೂರನಿಗೆ ಒಂದು ಸಿಟ್ಟಿತ್ತು ದೇವರ ಮೇಲೆ. ದೇವರ ಮೇಲೆ ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಸತ್ರಾಜಿತನ ಮೇಲೆ. ಸತ್ಯಭಾಮೆಯನ್ನು ನನಗೆ ಕೊಡ್ತೇನೆ ಅಂತ ಹೇಳಿದ್ದ. ಈಗ ಸ್ಯಮಂತಕಮಣಿ ಸಿಕ್ಕಿದ ಕೂಡಲೇ ಯಾರಿಗೆ ಕೊಟ್ಟ? ಸೀದಾ ಕೃಷ್ಣನಿಗೆ ಕೊಟ್ಟ. ಸುಟ್ಟು ಅದು ಒಂದು ಮೂಲೆಯಲ್ಲಿತ್ತು. ಕೃಷ್ಣ ಪಾಂಡವರಿಗೆ ಅರಗಿನ ಮನೆಯಲ್ಲಿ ಸತ್ತರು ಅಂತ ಸುದ್ದಿ ಬಂದ ಕೂಡಲೇ ತರ್ಪಣ ಧರ್ಮೋದಕ ಕೊಡ್ಲಿಕ್ಕೆ ಹೋಗಿದ್ದ. ಅವರು ಸತ್ತಿರಲಿಲ್ಲ. ಆದರೆ ಕೃಷ್ಣನಿಗೆ ಗೊತ್ತಿಲ್ಲದೇ ಇಲ್ಲ. ಒಂದೊಮ್ಮೆ ಇವನು ಹೋಗಿರಲಿಲ್ಲ ಅಂದಿದ್ರೆ ಇನ್ನೂ ವ್ಯಾಪಕವಾಗಿ ಪತ್ತೇದಾರರನ್ನು ಬಿಟ್ಟು, ಡಿಟೆಕ್ಟಿವ್ಸನ್ನು ಬಿಟ್ಟು ಪಾಂಡವರು ಎಲ್ಲಿದ್ದಾರೆ ಅಂತ ಇನ್ನೂ ಸರ್ಚ್ ಮಾಡಿಸ್ತಾ ಇರ್ತಿದ್ದ. ಅದಕ್ಕೆ ಕೃಷ್ಣ ಹೋಗಿದ್ದರಿಂದಾಗಿ ಸ್ಟಾಪ್ ಆಯ್ತಿಲ್ಲ. ಕೃಷ್ಣನೇ ನಂಬಿದ್ದಾನೆ ಅಂದರೆ ಮುಗೀತಲ್ಲ ಅಲ್ಲಿಗೆ. ಖಂಡಿತವಾಗಿ ಅವರು ಸತ್ತಿರ್ತಾರೆ ಅಂತ ಅರ್ಥ ಅಂತ. ಯಾವಾಗ ಕೃಷ್ಣ ಬದುಕಿರುವವರಿಗೆ ಧರ್ಮೋದಕ ಕೊಡ್ಲಿಕ್ಕೆ ಹೋದ್ನೋ, ದುರ್ಯೋಧನನ ಕಣ್ಣಿಗೆ ಮಣ್ಣೆರಚೋದಕ್ಕಾಗಿ ಹೆಣ್ಣು ಕೊಟ್ಟು ಮಾವ ಸತ್ತೋದ. ಯಾರು ಸಾಯಿಸಿದ್ದು? ಶತಧನ್ವ ಸಾಯಿಸಿದ್ದು. ಸಾಯಿಸೋ ಹಾಗೆ ಮಾಡಿದ್ದ್ಯಾರು?
ಕೃತವರ್ಮ ಮತ್ತು ಅಕ್ರೂರ ಅವರಿಬ್ಬರೇ ಸುಪಾರಿ ಕೊಟ್ಟಿತ್ತು. ಆ ಹೆಡ್ಡ ಶತಧನ್ವ ಬಂದು ಸತ್ರಾಜಿತ್ ಅಂದರೆ ಸತ್ಯಭಾಮೆಯ ಅಪ್ಪನನ್ನು ಕೊಂದು ಸ್ಯಮಂತಕ ಮಣಿಯನ್ನು ತಂದು ತಾನೂ ಇಟ್ಟುಕೊಳ್ಳದೆ ಅಕ್ರೂರನಿಗೆ ಕೊಟ್ಟ. ಅವರಿಬ್ಬರು ಪ್ರಾಮಿಸ್ ಮಾಡಿದ್ರು, ಕೃಷ್ಣ ಬಂದರೆ ನಾವು ನೋಡ್ಕೋತೀವಿ ಅಂತ. ಯಾವಾಗ ಕೃಷ್ಣ ಸುಮ್ಮನೆ ಇದ್ದ ಆಗ ಅವನು ಹಾಗೆ ಅಂದ್ಕೊಂಡಿದ್ದ, ನನ್ನ ರಕ್ಷಣೆಗಿದ್ದಾರೆ ಇವರು, ಮತ್ತು ಕೃಷ್ಣ ಮರೆತು ಬಿಟ್ಟಿದ್ದಾನೆ ಅಂತ. ಅದಾಗಿ ಸುಮಾರು 1.5-2 ವರ್ಷ ಆಯಿತು, ಏನು ಸುದ್ದಿ ಇಲ್ಲ. ಮತ್ತಿನ್ನಷ್ಟು ವರ್ಷ ಮುಂದೆ ಹೋಯಿತು, ಏನು ಸುದ್ದಿ ಇಲ್ಲ. ಯಾವಾಗ ಶತಧನ್ವ ಧೈರ್ಯದಿಂದ ಬೀದಿಯಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ನೋ, ಇವತ್ತಿನ ಪರಿಸ್ಥಿತಿಯಲ್ಲಿ ಒಮರಟಾದಿಂದ ಹೊರಗಡೆ ಬಂದನೋ, ಭೂಗತ ಲೋಕದಲ್ಲಿ ನಾವು ಭೂಗತರಾಗೋದಕ್ಕೆ ಒಮರಟ ಅಂತ ಒಂದು ಪರಿಭಾಷೆ ಬಳಸ್ತಾರಂತೆ. ಒಮರಟಾದಿಂದ ಹೊರಗಡೆ ಬಂದ ಅಂದರೆ ಧೈರ್ಯದಿಂದ ಓಡಾಡಲಿಕ್ಕೆ ಶುರು ಮಾಡಿದ. ಕೃಷ್ಣ ಮರೆತಿದ್ದಾನೆ, ಇನ್ನೇನು ತೊಂದರೆ ಇಲ್ಲ ಅಂತ ಧೈರ್ಯದಿಂದ ಓಡಾಡಲಿಕ್ಕೆ ಶುರು ಮಾಡಿದ. ಯಾವಾಗ ಓಡಾಡಲಿಕ್ಕೆ ಶುರು ಮಾಡಿದನೋ ಆಗ ಕೃಷ್ಣ ಅಟ್ಟಿಸ್ಕೊಂಡು ಬಂದ. ಕೈ ಕಾಲು ಬಿಟ್ಬಿಟ್ಟ ಇವನು. ಸೀದಾ ಹೋಗಿ ಕೃತವರ್ಮ ಮತ್ತು ಅಕ್ರೂರನ ಕಾಲು ಹಿಡ್ದ ರಕ್ಷಿಸುವಂತ. ನಾವು ಆ ರೀತಿ ಎಲ್ಲಿ ಹೇಳಿದ್ದೀವಿ, ಕೃಷ್ಣನನ್ನು ವಿರೋಧ ಮಾಡಲ್ಲಪ್ಪ ಅಂತ ಕೈ ಕೊಟ್ಬಿಟ್ರು. ನೋಡಿ, ಕೈ ಕೊಡೋದು ಅಂದರೆ ಹೀಗೆ. ಯಾವಾಗ ಈ ಸಮಸ್ಯೆ ಆಯಿತೋ ಶತಧನ್ವನಿಗೆ ಬೇರೆ ದಾರಿ ಇಲ್ಲ, ಓಡ್ಲಿಕ್ಕೆ ಶುರು ಮಾಡಿದ. ಅವನ ಹೆಣ್ಣು ಕುದುರೆ ಹೆಸರು ಹೃದಯ ಅಂತ. ಸುಮಾರು 100 ಯೋಜನ ಓಡೋದಿತ್ತದು. ವಿದೇಹ ರಾಜ್ಯದ ಸರಹದ್ದಿನಲ್ಲಿ ಅಂದರೆ ನೇಪಾಳದ ಹತ್ತಿರ ಹೋಗ್ತಾ ಇದ್ದಾಗ ಆ ಕುದುರೆಗೆ ಏದುಸಿರು ತಡೆಯಲಾಗದೆ ಹಾರ್ಟ್ ಅರೆಸ್ಟ್ ಆಗಿ ಸತ್ತೋಯ್ತು. ಕುದುರೆ ಬಿಟ್ಟು ಒಳಗಡೆ ನುಗ್ಗಲಿಕ್ಕೆ ಶುರು ಮಾಡ್ದ. ಆಗ ಕೃಷ್ಣ ಅಣ್ಣನಿಗೆ ಹೇಳಿದ, ಯಾಕೆಂದರೆ ಬಲರಾಮ ಮತ್ತು ಕೃಷ್ಣ ಇಬ್ಬರೂ ಕೂಡ ಒಂದೇ ರಥದಲ್ಲಿ ಕುಳಿತು ಶತಧನ್ವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಹೇಳಿದ, ಅಣ್ಣ ನೀನು ರಥ ನೋಡಿಕೊಂಡಿರು, ನಾನು ಹೋಗಿ ಶತಧನ್ವನನ್ನು ಕೊಂದು ಸ್ಯಮಂತಕಮಣಿಯನ್ನು ತರ್ತೇನೆ ಅಂತ. ಹೋದ, ದೂರದಿಂದ ಚಕ್ರವನ್ನು ಎಸೆದು ಅವನನ್ನು ಕೊಂದು ಹೋಗಿ ನೋಡಿ, ಗೊತ್ತಿದೆ ದೇವರಿಗೆ, ಆದರೂ ಸರ್ಚ್ ಮಾಡಿದ, ಎಲ್ಲೂ ಇಲ್ಲ. ಅಣ್ಣ ಇಲ್ಲ ಅಂದ. ಸಿಟ್ಟು ಬಂತು ಅವನಿಗೆ. ಮೋಸ ಮಾಡ್ತೀಯ ನೀನು ಬೇಡ, ನಿನ್ನ ಸಾಮ್ರಾಜ್ಯವೂ ಬೇಡ, ಯಾದವರೇ ಬೇಡ ಅಂತ ತನ್ನ ಜನಾಂಗದ ಮೇಲೇನೆ ಭೀಕರ ಸಿಟ್ಟು ಮೂಡಿಸಿಕೊಂಡು ಬಲರಾಮ ವಿದೇಹ ರಾಜ್ಯಕ್ಕೆ ಹೊರಟು ಹೋದ. ಆ ವಿದೇಹ ರಾಜ್ಯ ಅಂದರೆ ನೇಪಾಳದ ದೊರೆ ಅವನನ್ನು ಆದರದಿಂದ ಸ್ವಾಗತಿಸಿದ. ಇದಕ್ಕೆ ಕಾಯ್ತಾ ಇದ್ದ ದುರ್ಯೋಧನ. ಇಲ್ಲಿ ಬಂದು ಬಲರಾಮನ ಕಾಲು ಹಿಡಿದು ಗದಾವಿದ್ಯೆಯನ್ನು ಸಂಪಾದಿಸಿ, ಗುರುದಕ್ಷಿಣೆ ಇವನು ಕೊಡಬೇಕು ಅಲ್ಲ, ಅವನೇ ಶಿಷ್ಯ ದಕ್ಷಿಣೆ ಕೊಡೋ ಹಾಗೆ ಮಾಡಿಬಿಟ್ಟ. ಏನು, ಸುಭದ್ರೆಯನ್ನು ಮದುವೆ ಮಾಡಿಕೊಡ್ಬೇಕು. ಆಯಿತು ಅಂದ ಅವನು. ಇದು ಆದ ಘಟನೆ. ಅಷ್ಟು ಹೊತ್ತಿಗೆ ದೇವರು ಅಯ್ಯೋ ಅಣ್ಣ ಬೇಸರ ಆಗೊಂಡಿದ್ದಾನೆ ಅಂತ ತಲೆಯೇ ಕೆಡಿಸ್ಕೊಂಡಿರಲಿಲ್ಲ ಅವನು. ಆಮೇಲೆ ಪಾಂಡವರ ಬಳಿಗೆ ಬಂದ ಕೃಷ್ಣ. ಪಾಂಡವರ ಬಳಿಗೆ ಬಂದು ಸುಖವಾಗಿದ್ದ. ಅಲ್ಲಿ ಆ ಅಧ್ಯಾಯದಲ್ಲಿ ಮಿತ್ರವಿಂದ, ನೀಲ, ಲಕ್ಷಣ ಮೊದಲಾದವರನ್ನೆಲ್ಲ ಮದುವೆ ಆದ. ಹೀಗೆ 6 ಜನ ಮಹಿಷಿಯರು, ಷಣ್ಮಹಿಷಿಯರು ಅಂತ ಕರೀತಾರೆ. ಭದ್ರ, ನೀಲ, ಮಿತ್ರವಿಂದ, ಕಾಳಿಂದಿ, ಆಮೇಲೆ ಶೈವ್ಯ ಅಂತ ಹೇಳಿ ಒಬ್ಬಳು, ಬೇರೆ ಬೇರೆ ಹೆಸರು ಉಂಟು. ಆಮೇಲೆ ಜಾಂಬವತಿ. ಈ 6 ಜನ ಮಹಿಷಿಯರನ್ನು ಮದುವೆ ಆದ. 2 ಸಾಕ್ಷಾಲ್ ಲಕ್ಷ್ಮಿಯ ರೂಪಗಳು.
ಸತ್ಯಭಾಮೆ ಮತ್ತು ರುಕ್ಮಿಣಿ. ಈ ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ಬರನ್ನು ಪ್ರತ್ಯೇಕ ಅಂತ ಪರಿಗಣಿಸಿದರೆ ಷಣ್ಮಹಿಷಿಯರು, ಆ ಎರಡೂ ರೂಪವನ್ನು ಪ್ರತ್ಯೇಕವಾಗಿ ಗ್ರಹಿಸಿದರೆ ಅಷ್ಟಮಹಿಷಿ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಷ್ಟಮಹಿಷಿ ಭರ್ತ ಅಂತ ಹೇಳಿ ಬರೆದಿದ್ದಾರೆ. ಹೀಗೆ 8 ಜನರ ಮದುವೆಯಾದ ಕೃಷ್ಣ. ಇದಾದ ಮೇಲೆ ಧನ್ಯಾಶ್ಚರ್ಯೋಪಾಖ್ಯಾನ ಅಂತನ್ನುವ ಒಂದು ದೊಡ್ಡ ಘಟ್ಟ ಆಯಿತು. ಅದು ಹರಿವಂಶದಲ್ಲಿ ಇದೆ. ಹರಿವಂಶದಲ್ಲಿ 3 ಪರ್ವ: ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಅಂತ. ಅದರಲ್ಲಿ ವಿಷ್ಣು ಪರ್ವದಲ್ಲಿ ಈ ಘಟನೆ ಬರುತ್ತೆ. ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ಬಹಳ ದೊಡ್ಡ ಘಟನೆ. ಅದು ಬಹಳ ವಿಚಿತ್ರ. ಒಂದು ರೀತಿ ಜಗತ್ತಿನ ಮೂಲಭೂತ ತತ್ವವನ್ನು ಯಾವುದು ಮೊದಲು ಅಂತ ಹೇಳಿ ಚಿಂತನೆ ಮಾಡ್ತಾ ಹೋಗುವಂತಹ ಒಂದು ಪ್ರಸಂಗ ಬಹಳ ಚೆನ್ನಾಗಿದೆ. ಆ ಪ್ರಸಂಗದಲ್ಲಿ ದೇವರ ಸರ್ವೋತ್ತಮತ್ವ ನಿರ್ಣಯ ಆಯಿತು. ನಾರದರು ಲೋಕ ಎಲ್ಲ ತಿರುಗಾಡಿ ಬಂದು ಈ ನಿರ್ಣಯವನ್ನು ನಮ್ಮ ಮುಂದೆ ಇಟ್ಟರು. ನಾರದರು ದೇವರನ್ನು ಕೊಂಡಾಡಿದ ಹಾಗೂ ಆಯಿತು. ಇಡೀ ಜಗತ್ತಿನ ತತ್ವವನ್ನು ವಿವೇಚನೆ ಮಾಡಿ ನಮ್ಮ ಮುಂದೆ ಇಟ್ಟು ಸಾಧಕರಿಗೆ ಉಪಯೋಗ ಆಗುವಂತೆಯೂ ಮಾಡಿದರು. ಇದು ನಾರದರ ಹೆಗ್ಗಳಿಕೆ. ಆ ಎಲ್ಲ ಘಟನೆಯನ್ನು ರಾಘವೇಂದ್ರ ಸ್ವಾಮಿಗಳು ಸುರರ್ಷಿಸ್ತುತಃ ಅಂದರು. ಆಮೇಲೆ ಇಂದ್ರ ಮೊದಲಾದವರೆಲ್ಲ ಒಮ್ಮೆ ನೋಡಲಿಕ್ಕೆ ಅಂತ ಬಂದರು. ನರಕಾಸುರನ ಕಾಟವನ್ನು ಹೇಳಿದರು. ನರಕಾಸುರ ಬೇರೆ ಯಾರೂ ಅಲ್ಲ, ವರಾಹರೂಪಿ ಪರಮಾತ್ಮನ ಮಗ, ಭೂದೇವಿಯಲ್ಲಿ ಹುಟ್ಟಿದವ. ಅಂದರೆ ದೇವರು ಈ ಮೂಲಕ ಹೇಳ್ತಾ ಇರೋದೇನು ಅಂದರೆ, ನಾನು ಪಕ್ಷಪಾತಿಯಲ್ಲ, ಯಾವ ಕಾರಣಕ್ಕೂ ನಾನು ಪಕ್ಷಪಾತ ಮಾಡೋದಿಲ್ಲ. ನನ್ನ ಮಗನಾಗಿ ಹುಟ್ಟಿದರೂ ಅವನು ತಾಮಸನಾದರೆ ತಾಮಸನೇ. ನನ್ನ ಮಗ ಅಂತ ಹೇಳಿ ವಿಶೇಷ ಪ್ರೀತಿಯಿಂದ ಶಕ್ತಿ ಇದ್ದರೂ ಕೂಡ ತಾಮಸನನ್ನು ಸಾತ್ವಿಕನನ್ನಾಗಿ ಮಾಡೋದು ಅದ್ಯಾವುದೂ ಮಾಡಲ್ಲ. ಅಷ್ಟು ನಿರ್ಲಿಪ್ತ, ನಿಷ್ಪಕ್ಷಪಾತಿ. ಇನ್ನೊಂದು ಪರಿಭಾಷೆಯಿಂದ ಹೇಳೋದಾದರೆ ಅವಿಷಮ. ಇದು ನನ್ನ ನೈಜ ಸ್ವರೂಪದ ತಿಳುವಳಿಕೆ ಅಂತ. ವರಾಹರೂಪಿ ಪರಮಾತ್ಮನಿಂದ ಹುಟ್ಟಿದ್ರೂ ಕೂಡ ನರಕ ದೇವರನ್ನೇ ವಿರೋಧಿಸಿದ. ಅವನನ್ನು ಅವನ ಮಂತ್ರಿಗಳನ್ನೆಲ್ಲ ಕೊಂದು ಹತ್ವಾ ಭೌಮಂ, ಆ ನರಕಾಸುರ ತೆಗೆದುಕೊಂಡಿದ್ದ ಅಮೂಲ್ಯ ಪದಾರ್ಥಗಳಲ್ಲಿ ಒಂದು ಬೇಕಾಷ್ಟು ತಗೊಂಡಿದ್ದ. ಅವನು ಜಗತ್ತಿನ ಎಲ್ಲ ಒಳ್ಳೆಯ ಪದಾರ್ಥಗಳನ್ನು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಬಯಸಿದ್ದವ ಅವ. ಈ ರಾವಣನ ತರಹ ಎಲ್ಲ ಅಮೂಲ್ಯ ಪದಾರ್ಥಗಳು ಇಲ್ಲಿ ಇರಬೇಕು ಅಂತ. ಅದಿತಿಯ ಕುಂಡಲ, ಕಿವಿಯೋಲೆ, ಅದನ್ನು ಕಿತ್ಕೊಂಡು ಹೊರಟೋಗಿದ್ದ. ದೇವರೇನು ಮಾಡಿದ, ಆ ಅದಿತಿಯ ಕಿವಿಯೋಲೆಯನ್ನು ತೆಗೆದುಕೊಂಡು ಅದಿತಿಗೆ ಹೋಗಿ ಕೊಟ್ಟ. ಅಲ್ಲಿ ಕೆಲವು ಘಟನೆಗಳು ನಡೀತು. ಆಮೇಲೆ ನಂದನಕ್ಕೆ ವಿಹಾರಕ್ಕೆ ಅಂತ ಹೋದರು ಸತ್ಯಭಾಮೆ ಮತ್ತು ಕೃಷ್ಣ. ಅಲ್ಲಿ ಸತ್ಯಭಾಮೆ ಪಾರಿಜಾತ ವೃಕ್ಷ ಬೇಕು ನನಗೆ ಅಂತ ಹೇಳಿದ್ರು. ಆಯಿತು ಅಂತ ತೆಗೆದಿಟ್ಕೊಂಡ. ಆದರೆ ಶಚಿ ಇಂದ್ರನಿಗೆ ಹೇಳಿದ್ಲು, ಒಬ್ಬ ಮನುಷ್ಯ ಮಾತ್ರದವ ನಮ್ಮ ಮನೆಗೆ ನುಗ್ಗಿ ನಮ್ಮ ಉದ್ಯಾನದ, ನಮ್ಮ ಹೂಬನದ ಹೂವನ್ನು ತಗೊಂಡು ಹೋಗ್ತಾ ಇದ್ದಾನೆ, ಅದು ಗಿಡವನ್ನೇ, ತಡೆಯೋದಿಲ್ವ ನೀವು ಅಂತ. ಯುದ್ಧ ಶುರು ಆಯಿತು. ಅದರಲ್ಲಿ ಸತ್ಯಭಾಮೆಯೇ ಬಿಲ್ಲು ಹಿರಿದು ಎಲ್ಲರನ್ನ ಸೋಲಿಸಿದಳು. ಆ ಹೊರಗಡೆಯ ಯುದ್ಧ ಮಾಡ್ತಾ 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 ಸತ್ಯಭಾಮೆ ಮತ್ತು ಕೃಷ್ಣ ಇಂದ್ರನ ಒಳಗಣ ಕಲ್ಮಶವನ್ನೂ ತೊಳೆದರು. ಕಡೆಗೆ ಸೋತ ಇಂದ್ರ ಕೈಮುಗಿದು ನಿಂತು ಗೆದ್ದ. ಪ್ರದರ್ಶಯಾಮೋ ವಯಮಾತ್ಮಶೈಶವಂ. ನಾವು ಚಿಕ್ಕ ಮಕ್ಕಳ ಥರ ಆಡ್ತಾ ಇರ್ತೀವಿ, ಅದನ್ನು ಕ್ಷಮಿಸಬೇಕು ದೇವರೇ ಅಂತ ಕೇಳಿಕೊಂಡ. ಈ ರೀತಿ
ಪಾರಿಜಾತವನ್ನು ತಂದ ಕೃಷ್ಣ ಆ ನರಕಾಸುರನ ಸೆರೆಯಲ್ಲಿದ್ದ 16,100 ಮಂದಿ ಹುಡುಗಿಯರನ್ನು ಮದುವೆ ಆದ. ಕೆಲವರು ಇಲ್ಲಿ ನಾನೊಂದು ಸ್ವಲ್ಪ ಮಾತನಾಡಬೇಕು. ಕೆಲವರು ಇಲ್ಲ, ಕೃಷ್ಣ ಅಷ್ಟೊಂದು ಜನರನ್ನು ಮದುವೆ ಆಗಿದ್ದ ಅಂತ ಹೇಳೋದು ಬೇಡ, ಯಾಕೆಂದ್ರೆ ನಾವು ನಂಬಲಿಕ್ಕಾಗ್ತಾ ಇಲ್ಲ, ಯಾಕೆಂದರೆ ಇವ್ರಿಗೆ ನಂಬಲಿಕ್ಕಾಗಲ್ಲ ಅಂತ ಹೇಳಿ ಸತ್ಯದ ಘಟನೆಯನ್ನು ನಂಬಬಾರದು ಅಂತನ್ನುವ ಮನೋಭಾವದವರು. ಅವರೆಲ್ಲ ಭಾರತದ ಬಗ್ಗೆ ಅಭಿಮಾನ ಇರುವವರೇ, ಕೃಷ್ಣನ ಬಗ್ಗೆ ಅಭಿಮಾನ ಇರುವವರೇ. ಅವರೇನು ಹೇಳ್ತಾರೆ, ಇಲ್ಲ 16,100 ಮಂದಿಯನ್ನು ಕೂಡಿ ಹಾಕಿಕೊಂಡಿದ್ದ ಆ ಹುಡುಗಿಯರಿಗೆ ನಾಳೆ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಆಗತ್ತೆ, ಯಾರನ್ನು ಕೇಳಿದ್ರು ಇಲ್ಲ ನಾನು ಕೃಷ್ಣನ ಹೆಂಡತಿ ಅಂತ ಹೇಳ್ಕೊಳ್ಳಿ, ತನ್ಮೂಲಕ ನಿಮಗೊಂದು ಲೈಫ್. ಹೀಗೆ ಕೃಷ್ಣ ಆದರ್ಶ ಪುರುಷ ಅಂತ ಹೇಳಿ ಇದಾಗಿರೋದಷ್ಟೇ ಅಂತ ಕೆಲವರು ವಾದ. ಯಾಕೆಂದರೆ ಅವರು ಭಾರತವನ್ನು ಪ್ರೀತಿಸ್ತಾರೆ. ಅವರು ಕಲಿತ ವೆಸ್ಟರ್ನ್ ಸೈನ್ಸ್ ಮತ್ತು ವೆಸ್ಟರ್ನ್ ಮೆಥಡಾಲಜಿಯ ಪ್ರಕಾರ ಪುರಾಣವನ್ನು ಅರ್ಥೈಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಕಾಳಜಿಗೆ ಧನ್ಯವಾದ. ಆದರೆ ಅಲ್ಲಿ ಹಾಗಿಲ್ಲ, ಸತ್ಯ ಅಲ್ಲ ಅದು. ಅವರು ಪಾಪ 16,100 ಮಂದಿಯನ್ನು ಮದುವೆ ಆದ ಅಂತ ಹೇಳಿದ್ರೆ ನೀವು ದೊಡ್ಡ ರಿಫಾರ್ಮರ್ ಅಂತ ಹೇಳಿ ಅವನನ್ನು ಪರಿಗಣಿಸಬೇಕು. ಅಷ್ಟೇ ವಿನಃ ಅಷ್ಟೂ ಜನರ ಜೊತೆ ಸಂಸಾರ ಮಾಡ್ತಾ ಇದ್ದ ಕಾಮುಕ ವ್ಯಕ್ತಿ ಅಂತ ಅಂದುಕೊಳ್ಬಾರ್ದು. ಅದು ಕಾಮನೆ ಅಲ್ಲ, ಶಕ್ತಿಯ ಪ್ರಶ್ನೆ ಅದು. ಇನ್ನು ಕೆಲವರು ಮುಸಲ್ಮಾನರು ಭಾರತವನ್ನು ಆಳ್ತಾ ಇದ್ದಾಗ 100 ಜನ ಹೆಣ್ಣು ಮಕ್ಕಳನ್ನು ಇಟ್ಕೊಳ್ತಾ ಇದ್ದರು. ಹಿಂದೂಗಳು ಅದನ್ನು ಡಮ್ಮಿ ಮಾಡಲಿಕ್ಕೆ ಏನು ಮಾಡಿದ್ರು, ನಮ್ಮ ಕೃಷ್ಣ 16,100 ಜನರನ್ನು ಮದುವೆ ಆಗಿದ್ದಾನೆ, ನೀವೇನು ಅಂತಂದರು. ಈ ರಿವೆಂಜ್ಗಾಗಿ ಕಥೆ ಹುಟ್ಟಿಸಿದ್ದಲ್ಲ. ರಿವೆಂಜ್ಗಾಗಿ ಯಾರೂ ಆ ಕಥೆ ಹುಟ್ಟಿಸಲ್ಲ. ಈಗ ಇರುವವರು ಯಾರೋ ಶ್ರೀಮಂತರಿದ್ದರು, ಅವರನ್ನು ನಮಗೆ ನೋಡಿದ್ರಾಗಲ್ಲ, ಅವ್ರನ್ನ ಬೈಬೇಕು ಅಂತ ಹೇಳಿ ನಮ್ಮ ತಾತನಿಗೆ ಇಡೀ ಜಗತ್ತೇ ಆಸ್ತಿಯಾಗಿತ್ತು ಅಂತ ಹೇಳಿ ಯಾರಾದರೂ ಮಾಡಿದ್ರೆ ಅದು ಪ್ರಯೋಜನ ಇದೆಯಾ? ಅದಕ್ಕೆ ನಯಾ ಪೈಸೆ ವ್ಯಾಲ್ಯೂ ಇಲ್ಲ ಅದಕ್ಕೆ. ಏನೋ ಅವರು ಹೇಳಿದ್ದಾರೆ. ಹೀಗಾಗಿ ಕೃಷ್ಣನಿಗೆ 16,100 ಮಂದಿ ಹೆಂಡತಿಯರಿರಲಿಲ್ಲ. ಇದ್ದದ್ದು ಹಬ್ಬಬ್ಬ ಅಂದರೆ 8 ಜನ, ತಪ್ಪಿದ್ರೆ 6 ಜನ, ಆಮೇಲೆಲ್ಲ ಸೇರಿಕೊಂಡಿರೋದು ಅಂತ ಕೆಲವ್ರ ಅಭಿಪ್ರಾಯ. ಆದರೆ ಇದು ಯಾವುದು ಪುರಾಣದ ಅಭಿಪ್ರಾಯ ಅಲ್ಲ. ನೀವು ಇಲ್ಲಿ 3 ಅಂಶಗಳನ್ನು ಗಮನಿಸಬೇಕು. ಒಂದು, ಕೃಷ್ಣ ಹಾಗೆ ಮಾಡಿದಾನೆ ನೀವು ಹಾಗೆ ಮಾಡಿ ಅಂತ ಯಾರಿಗೂ ಸವಾಲೆಸಲಿಕ್ಕೆ ನಾವು ಹೇಳ್ತಾ ಇರೋದಲ್ಲ ಇದು. ಕೃಷ್ಣ 16,100 ಮಂದಿಯನ್ನು ಮದುವೆ ಆದ ಅಂದರೆ ಏನು ಕಾಮುಕ ಇರಬೇಕು ಅಂತ ಹೇಳಲಿಕ್ಕಿಲ್ಲ. ಅಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪುರಾಣದ ಮಾತನ್ನು ನಂಬಬೇಕು ಅಷ್ಟೇ. ಎಷ್ಟೋ ಸಂಗತಿಗಳು ಜಿಯೋಗ್ರಾಫಿಕಲ್ ಎವಿಡೆನ್ಸನ್ನು ಹೊಂದಿರೋದಿಲ್ಲ. ಹಿಸ್ಟಾರಿಕಲ್ ಎವಿಡೆನ್ಸ್ ಅಂತ ಏನು ನಾವು ಕಲೆಕ್ಟ್ ಮಾಡ್ತೇವೆ ಆ ಎವಿಡೆನ್ಸಿನಲ್ಲಿ ಬರೋಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಬೆಂಗಳೂರಿನ ಮೆಜೆಸ್ಟಿಕ್ಕು ಧರ್ಮರಾಯನ ಕೆರೆ ಆಗಿತ್ತು ಅಂತ ಹೇಳಿ ಈಗ ಇರುವ ಹಳಬರಿಗೆ ಗೊತ್ತು. ಹೌದಾ? ಅದಕ್ಕೆ ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಇದೆಯಾ? ಇಲ್ಲ. ಫೋಟೋಗ್ರಾಫ್ ಇದೆ. ಅಯ್ಯ, ಫೋಟೋಗ್ರಾಫು ಮತ್ತು ಸ್ಟೇಟ್ಮೆಂಟು ಎಲ್ಲ ಒಂದೇ ಅಲ್ವಾ? ಯಾವುದೋ ಫೋಟೋ ತೆಗೆದು ಮಾರಿಸ್ಬಹುದಲ್ವ? ಮುಂದೆ ಇದು ಡಿಸ್ಟಾರ್ಟ್ ಆಗ್ತಾ ಹೋಗಬಹುದಲ್ವ? ಇದಕ್ಕೇನು ಉತ್ತರ? ಯಾವುದೇ ಸಂಗತಿ ನಾವು ಬೆಂಗಳೂರು ಒಂದು ಕಾಲದಲ್ಲಿ ಧರ್ಮರಾಯನ ಕೆರೆ ಆಗಿತ್ತು ಅನ್ನೋದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಏನು ಹೇಳುತ್ತೆ? ಎಕ್ಸ್ಕವೇಷನ್ ಮಾಡಿದರೆ ಕೆರೆಯಲ್ಲಿ ಎಮ್ಮೆ ತುಳಿತಾ ಇದ್ದವನ ಎಮ್ಮೆಯ ಅಸ್ಥಿಪಂಜರ, ಆ ಎಮ್ಮೆ ತೊಳಿತಾ ಇದ್ದವನ ಅಸ್ಥಿಪಂಜರ ಇರಬೇಕು ಅಂತ ಯಾರಾದರೂ ವಾದ ಮಾಡಿದ್ರೆ ಎಷ್ಟು ಬಾಲಿತ ಅಂತ ಇವತ್ತು ಅನಿಸುತ್ತೆ ನಮಗೆ. ಬಹಳ ಕಾಲ ಕಳೀತಾ ಇದ್ದ ಮೇಲೆ ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಇರಲ್ಲ. ರೆಕಾರ್ಡ್ ಏನು ಮಾಡಿರ್ತೀವಿ ಅದೇ ದಾಖಲೆ ಆಗತ್ತೆ ಅಷ್ಟೇ.
ಇವಾಗ ನಾವು ರಾಮಾಯಣಕ್ಕಾಗಲಿ ಮಹಾಭಾರತಕ್ಕಾಗಲಿ ಜಿಯೋಗ್ರಾಫಿಕಲ್ ಎವಿಡೆನ್ಸು ಮತ್ತು ಆ ಯಾವ ದಾಖಲೆಯಲ್ಲಿ ನಡೀತು ಅದನ್ನು ಹೇಳಲಿಕ್ಕಾಗಲ್ಲಪ್ಪ. ಕಾಲ ಸರಿದಂತೆ ಕಾಲದ ಗಣನಾ ಪದ್ಧತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಮೊದಲು ಸಂವತ್ಸರದ ಲೆಕ್ಕ ಇಡ್ತಾ ಇದ್ವಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳ ಲೆಕ್ಕ ಇಡ್ತಾ ಇದ್ವಿ. ಈಗ ಸಂವತ್ಸರ, ಅಯನ, ಮಾಸ, ಪಕ್ಷ, ತಿಥಿ ಇಟ್ಟ ಮೇಲೆ ಬ್ರಾಕೆಟಲ್ಲಿ ಇಸ್ವಿ ಬರಿತೀವಿ, ಅಥವಾ ಅದರ ಹೊಂದಿಕೊಂಡೇ ಇಸ್ವಿ ಬರಿತೀವಿ. ಈ ಇಸ್ವಿಯ ಪದ್ಧತಿ ಏನು ಎಷ್ಟೋ 100 ವರ್ಷಗಳ ಕಾಲ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ಯಾವುದೇ ಕಾಲಗಣನಾ ಪದ್ಧತಿಯೂ ಕೂಡ ದೀರ್ಘಕಾಲ ಉಳಿಯೋಲ್ಲ, ಬೇರೆಯೇ ಶುರು ಆಗುತ್ತೆ. ಆವಾಗ ಇಸ್ವಿನೆಲ್ಲ ಹೇಳಿದ್ರೆ ಹೇಗೆ ನಂಬೋದು? ಈಗಿನ ಕಾಲದ್ದು ಹೇಳಿ ಅಂತ ಅವತ್ತು ಮುಂದೆನದವರು ಹೇಳ್ತಾರೆ. ಹೀಗಾಗಿ ಕೃಷ್ಣ 16,108 ಮಂದಿಯನ್ನು ಮದುವೆ ಆದ ಅಂತ ಹೇಳಿ ವೇದವ್ಯಾಸರು ಭಾಗವತದಲ್ಲಿ ಹೇಳಿದ್ದಾರೆ, ನಂಬಬೇಕು ಅಷ್ಟೇ. ನಾವು ಮದುವೆ ಆಗಬೇಕು ಅಂತಲ್ಲ, ಬೇರೆಯವ್ರಿಗೆ ಮದುವೆ ಆಗೋ ಶಕ್ತಿ ಇದೆ ಅಂತಲ್ಲ, ಅಥವಾ ಕೃಷ್ಣನಿಗೆ ಶಕ್ತಿ ಇಲ್ಲ ಅಂತ ಹೇಳಿ ಅವನ್ನ ಕೂಡಿಸ್ಲಿಕ್ಕೆ ನಾವೇನೋ ಮಾಡೋದು ಅಲ್ಲ. ಇತಿಹಾಸವನ್ನು ಹೀಗೆ ತಟಸ್ಥವಾಗಿ ನೋಡಬೇಕು. ವೇದವ್ಯಾಸರು ಹೀಗೆ ಹೇಳಿದ್ದಾರೆ ಅಷ್ಟೆ. ದೀರ್ಘಕಾಲ ಕಳೆದ ಮೇಲೆ ಅದನ್ನು ನಾವು ಹಾಗೇ ಹೇಳಬೇಕು. ದೀರ್ಘಕಾಲ ಕಳೆದ ಮೇಲೆ ಯಾವ ಎವಿಡೆನ್ಸ್ ನೀವು ಬೇಕು ಅಂತ ಹೇಳಿ ಏನು ಕೇಳ್ತೀರಾ ಅದು ಯಾವುದು ಉಳಿದಿರಲ್ಲ. ಏನೋ ಒಂದು ಶಿಲಾಲೇಖ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇರಲಿಕ್ಕಿಲ್ಲ. ಎಷ್ಟು ಶಿಲಾಲೇಖಗಳು ಆಚೆ ಈಚೆ ಪೂರ್ತಿ ಕೆತ್ತಿ ಹೋಗಿ ಅದ್ರ ಮೇಲೆ ಏನೇನೋ ಪಾಯಿಂಟೆಲ್ಲ ಸುರಿದು ಬರೆದು ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ಕಲ್ಲಿನ ಬರಹಗಳೇ, ಶಿಲಾಶಾಸನಗಳೇ ಹೆಚ್ಚು ಅಥೆಂಟಿಕ್ಕು, ಹೆಚ್ಚು ಕಾಲ ಉಳಿಯುವವುಗಳು, ಲಾಂಜಿಟಿವಿಟಿ ಇರುತ್ತದಕ್ಕೆ. ಆದರೆ ಆ ಐತಿಹಾಸಿಕ ಪ್ರಜ್ಞೆ ಇರದ ಜನ ಅದ್ರ ಮೇಲೆ ಕೂತಿರ್ತಾರೆ, ಅದ್ರ ಮೇಲೇನೋ ಬಣ್ಣ ಬಳೆದಿರ್ತಾರೆ, ಎರಚಿರ್ತಾರೆ, ಪೂರ್ತಿ ಸೌದು ಹೋಗಿ ಏನು ಕಾಣಿಸ್ತಾನೆ ಇರಲ್ಲ. ಏನು ಮಾಡೋದು? ಸೊ ಕೃಷ್ಣ 100 ಜನರನ್ನು ಮದುವೆ ಆದ. ವೇದವ್ಯಾಸರು ಹೇಳಿದ್ರೆ 100 ಜನ. 16,100 ಮಂದಿಯನ್ನು ಮದುವೆ ಆದ. ವೇದವ್ಯಾಸರು ಹೇಳಿದ್ದಾರೆ ಅಷ್ಟೇ. ಯಾಕೆಂದರೆ ನಾರದರು ಬಂದರು, ಅದು ವೇದವ್ಯಾಸರದ್ದೇ ಮಾತು. ವೇದವ್ಯಾಸರ ಒಂದು ಮಾತನ್ನು ನಂಬ್ತೀರಾ, ಇನ್ನೊಂದು ಮಾತನ್ನು ಯಾಕೆ ನಂಬಲ್ಲ? ಇದು ನಮ್ಮ ಬುದ್ಧಿಜೀವಿಗಳಲ್ಲಿ, ಈ ಪೆದ್ದಾಗಿ ಪ್ರಶ್ನೆ ಹಾಕುವವರಲ್ಲಿ ಎಲ್ಲರಲ್ಲಿ ಇರುವ ಸಮಸ್ಯೆಗಳು. ಇವರು ಯಾರನ್ನೋ ಪ್ರಶ್ನೆ ಕೇಳಿರ್ತಾರೆ, ಅವ್ರಿಗೆ ಉತ್ತರ ಗೊತ್ತಿರಲ್ಲ, ಇವರು ಉತ್ತರವೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದನ್ನು ನಾನು ಹೇಳಿದ್ದು, ಜಿಯೋಗ್ರಾಫಿಕಲ್ ಎವಿಡೆನ್ಸ್ ಯಾವತ್ತೂ ಕೂಡ ದೀರ್ಘಕಾಲ ಉಳಿಯಲ್ಲ. ಅದರಿಂದ ಮಹಾಕಾವ್ಯಗಳು ದಾಖಲಾತಿ ಏನು ಮಾಡಿವೆ ಅದು ಇವೆ. ವಿಶೇಷತಃ ವೇದವ್ಯಾಸರ ಮಹಾಭಾರತ ಮತ್ತು ವಾಲ್ಮೀಕಿಗಳ ರಾಮಾಯಣ, ಅವರು ಸಮಕಾಲೀನರಾಗಿದ್ದರೂ ನೋಡಿ ಬರೆದಿದ್ದಾರೆ. ಒಪ್ಪಬೇಕು ಅಷ್ಟೇ. ಒಪ್ಪದಿದ್ದರೆ ಅದಕ್ಕೇನೂ ನಷ್ಟ ಇಲ್ಲ, ನಮಗೆ ನಷ್ಟ. ಯಾಕೆಂದರೆ ಅದರಿಂದ ಸಿಗುವ ಅದ್ಭುತವಾದ ಹೊಳಹನ್ನು ನಾವು ಕಳ್ಕೊತೇವೆ, ಅದ್ಭುತವಾದ ಆನಂದವನ್ನು, ಎಂಟರ್ಟೈನ್ಮೆಂಟನ್ನು ಕಳ್ಕೊಳ್ತೇವೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದಾಗಿ ಬಹ್ವೀಹಿ ಉವಾಹ ಅಂಗನಾಹ, ಅಷ್ಟು ಹೊತ್ತಿಗೆ ಅಲ್ಲೊಂದು ಡ್ರಾಮಾ ಆಯಿತು. ಇದು ಮುಗಿದ ಕೂಡಲೇ ಪಾಂಡವರು ದ್ರೌಪದಿಯನ್ನು ಮದುವೆಯಾಗಿ ಹೊಸದಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಇಂದ್ರಪ್ರಸ್ಥದಲ್ಲಿ. ನಾರದರು ಬ್ರಹ್ಮದೇವರ ಆಜ್ಞೆಗೆ ಒಳಗಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿ ಏನೋ ಒಂದು ಸುದ್ದಿ ಮುಟ್ಟಿಸ್ಬೇಕು. ಬ್ರಹ್ಮದೇವರು ಹೇಳಿದ್ದಾರೆ, ಅವ್ರಿಗೆ ಹೋಗಿ ಹೇಳು ಪಾಂಡವರಿಗೆ. ಅದರ ದಾರಿಯಲ್ಲಿ ಬಂದು ದ್ವಾರಕೆಯಲ್ಲಿ ಕೃಷ್ಣನ ಲೀಲೆಯನ್ನು ಕಂಡು ಆಮೇಲೆ ಇಂದ್ರಪ್ರಸ್ಥಕ್ಕೆ ಹೋಗಿದ್ದು. ಇದು ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಲ್ಲದೆ ಬೇರೆ ಗೊತ್ತಾಗಲ್ಲ.
ಎರಡು ಬೇರೆ ಬೇರೆ ಘಟನೆ ಅಂತ ಅಂದ್ಕೊಳ್ತೇವೆ. ಏಕೆಂದರೆ ಒಂದು ಮಹಾಭಾರತದ ಆದಿಪರ್ವದ ಘಟನೆ, ಇನ್ನೊಂದು ಭಾಗವತದ 10ನೇ ಸ್ಕಂದದ ಘಟನೆ. ಈ ಎರಡಕ್ಕೂ ಲಿಂಕ್ ಇದೆ ಅಂತ ಹೇಳಿ ಆಚಾರ್ಯರು ಇಲ್ಲಿ ಹೇಳಿದರು. ನಾರದರು ಬ್ರಹ್ಮದೇವರ ಆಜ್ಞೆಯೊಂದನ್ನು ಪಾಂಡವರಿಗೆ ಮುಟ್ಟಿಸುವ ದಾರಿಯಲ್ಲಿ ದ್ವಾರಕೆಗೆ ಬಂದು ದ್ವಾರಕೆಯಿಂದ ಅಲ್ಲಿಗೆ ಹೋಗಿದ್ದು ಅಂತ ಹೋಗಿ ಆವಾಗಲೇ ಹೇಳಿದ್ದು. ಒಬ್ಬೊಬ್ಬರ ಹತ್ತಿರನೂ ದ್ರೌಪದಿ 1 ವರ್ಷ ಇರಬೇಕು. ಒಬ್ಬರ ಜೊತೆಗೆ ಇರುವಾಗ ಇನ್ನೊಬ್ಬ ನೋಡಿದರೆ ಅವನು 1 ವರ್ಷ ತೀರ್ಥಯಾತ್ರೆಗೆ ಹೋಗಬೇಕು. ಇದೊಂದು ಆಗಿದ್ದು ಒಪ್ಪಂದ ಆಗಿದ್ದು ಅವಾಗ. ಅರ್ಜುನ ಯಾವುದೋ ಒಬ್ಬ ಕಳ್ಳನನ್ನು ಹಿಡಿಲಿಕ್ಕೆ, ಕಳ್ಳನನ್ನು ಅಥವಾ ಕಳ್ಳರನ್ನು ಹಿಡಿಲಿಕ್ಕೆ ಆಯುಧ ತಗೊಳ್ಬೇಕು ಅಂತ ಓಡಿದ. ಆಯುಧ ಶಾಲೆಯಲ್ಲಿ ದ್ರೌಪದಿ ಮತ್ತು ಧರ್ಮರಾಜ ಇದ್ದರು. ಅವರು ಅಲ್ಲಿಗೆ ಯಾಕೆ ಹೋಗಿದ್ರು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸರಿ, ನೋಡಿದ್ದೇನೆ, ಒಪ್ಪಂದ ಮುರಿಯಿತು, ಅದರಿಂದಾಗಿ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ತಡೆದ್ರು ಇಬ್ಬರು ಕೂಡ. ಇವನು 1 ವರ್ಷ ಹೋಗಬೇಕಾದವನು 2 ವರ್ಷ ಹೋದ. ಆಮೇಲೆ ಅರ್ಜುನ ಮೊದಲನೇ ವರ್ಷದ್ದೆಲ್ಲ ಮುಗಿದ ಮೇಲೆ ಸುಭದ್ರೆಯನ್ನು ಮದುವೆ ಆಗಬೇಕು ಅಂತ ಅನ್ನಿಸಿತು. ದ್ವಾರಕೆಯ ಹೊರಗೆ ನಿಂತ. ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣನ ಅನುಗ್ರಹದಿಂದ ದ್ವಾರಕೆಯ ಒಳಗೆ ಬಂದು ಸಮಗ್ರವಾಗಿ ದ್ವಾರಕೆಯ ಪರಿಸ್ಥಿತಿಗಳನ್ನು ಅಭ್ಯಸಿಸಲಿಕ್ಕೆ ಅನುಕೂಲವಾಗಿ ಇದ್ದು ಸುಭದ್ರೆಯನ್ನು ಹಾರಿಸಿಕೊಂಡು ಹೋದ. ದೇವರ ಪೂರ್ತಿಯಾದ ಅಭಯಹಸ್ತದಿಂದ ಮದುವೆಯಾದ ಸುಭದ್ರೆಯನ್ನು ಈ ತರಹ ಹರಿಸೂನವೇ ಇಂದ್ರನ ಮಗನಾದ ಅರ್ಜುನನಿಗೆ ತನ್ನ ತಂಗಿಯನ್ನು ಕೊಟ್ಟ ಶ್ರೀಕೃಷ್ಣ ನಹಪಾಯಾತ್, ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾರೆ ಎನ್ನುವಲ್ಲಿಗೆ 20ನೆಯ ಶ್ಲೋಕದ ಚಿಂತನೆ ಮುಗಿದಿದೆ. 20ನೆಯ ಅಧ್ಯಾಯ ಅದರ ಸಾರ ಮುಗಿದಿದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅದರಲ್ಲಿ 20ನೆಯ ಶ್ಲೋಕವನ್ನು ನಾವು ನೋಡಿದ್ದೇವೆ. ಈ ಒಂದು ಜ್ಞಾನಗಮ್ಯ ವಾಹಿನಿಯ ಮೂಲಕವಾಗಿ ಮೂಡಿಬರುವ ಈ ಚಿಂತನೆಯನ್ನು ಪ್ರಾಯೋಜಿಸಿದ ಅರವಿಂದ ಲಕ್ಷ್ಮೀನಾರಾಯಣ ಅವರಿಗೆ ಮಹಾಭಾರತ ಕಥೆಯ ಆಸ್ವಾದ ಆಗಲಿ. ಏಕೆಂದರೆ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಅಂತಾರೆ. ದೇವಿಯನ್ನು ನಮಸ್ಕರಿಸಿ, ಏನು ದೇವಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಲಕ್ಷ್ಮಿ. ಕಥೆಯನ್ನು ಕೇಳಲಿಕ್ಕೆ ಒಂದು ಭಾಗ್ಯ ಬೇಕು. ಮಹಾಭಾರತವನ್ನು ಬೇರೆಯವ್ರಿಗೆ ಸಿಗಲ್ಲ. ಅದು ಎಷ್ಟು ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. ಮಹಾಭಾರತದ ಔಟ್ಲೈನ್ಸನ್ನು ತಿಳಿದುಕೊಂಡು ಅದನ್ನು ಅನುಭವಿಸಿದವರೇ ಕಡಿಮೆ ಜನ. ಅದರಲ್ಲಿ ಮಹಾಭಾರತದ ಪ್ರಕರಣಗಳನ್ನು ತಿಳ್ಕೊಂಡವರು ಎಷ್ಟು ಕಡಿಮೆ ಇದ್ದಾರೆ. ಅದರಿಂದಾಗಿ ಬಹಳ ದುರ್ಲಭ ಭಾಗ್ಯ ಇದು. ಅಂತಹ ಲಕ್ಷ್ಮೀದೇವಿ ಅವರಿಗೆ ಆ ದುರ್ಲಭ ಭಾಗ್ಯವನ್ನು, ಮಹಾಭಾರತದ ಕಥೆಯ ಸೊಗಸನ್ನು ಹೀರುವ ಭಾಗ್ಯವನ್ನು ಅವಳು ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಅಂತ ಹೇಳುತ್ತಾ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು.